ಆತ್ಮೀಯ ಶಿಕ್ಷಕರೇ, ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ನಾವು ಶಾಲಾ ಸಂಸತ್ ಸದಸ್ಯರ ಪ್ರಮಾಣ ವಚನ ಸ್ವೀಕಾರ ಮತ್ತು ಫ್ರೆಶರ್ಸ್ ಡೇ ಕಾರ್ಯಕ್ರಮಕ್ಕೆ ಬೇಕಾಗಿರುವಂತಹ ನಿರೂಪಣೆಯನ್ನ ಈ ವಿಡಿಯೋದಲ್ಲಿ ನೋಡೋಣ. ಶಾಲಾ ಸಂಸತ್ ಸದಸ್ಯರ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಇನ್ವೆಸ್ಟಿಚರ್ ಸೆರೆಮನಿ ಅಂತ ಕೂಡ ಕರೀತಾರೆ, ಹಾಗೆ ಓತ್ ಟೇಕಿಂಗ್ ಸೆರೆಮನಿ ಅಂತ ಕೂಡ ಕರೀತಾರೆ. ಇದರ ಜೊತೆಗೆ ನಾವು ವೆಲ್ಕಮ್ ಡೇ ಅಥವಾ ಫ್ರೆಶರ್ಸ್ ಡೇ ಫಂಕ್ಷನ್ ಅನ್ನು ಕೂಡ ಮಾಡ್ತಾ ಇರ್ತೀವಿ. ಅಂದ್ರೆ ನಮ್ಮ ಶಾಲೆಗೆ ಬಂದಿರುವ ಕಿರಿಯ ವಿದ್ಯಾರ್ಥಿಗಳನ್ನ ಸ್ವಾಗತ ಮಾಡಿಕೊಳ್ಳುವಂತ ಒಂದು ಕಾರ್ಯಕ್ರಮ. ಸರಿ, ಹಾಗಾದ್ರೆ ಈಗ ನಾವು ಶಾಲಾ ಸಂಸತ್ ಸದಸ್ಯರ ಪ್ರಮಾಣ ವಚನ ಸ್ವೀಕಾರ ಮತ್ತು ವೆಲ್ಕಮ್ ಡೇ ಫಂಕ್ಷನ್ ದ ನಿರೂಪಣೆಯನ್ನ ನೋಡ್ತಾ ಹೋಗೋಣ. ದಯವಿಟ್ಟು ನಮ್ಮ ವಿಡಿಯೋನ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ರಿ ಅಂತ ಹೇಳ್ತಾ, ಆರಂಭದಲ್ಲಿ ವಿದ್ಯಾರ್ಥಿಗಳನ್ನ ಅಂದ್ರೆ ಆಡಿಯನ್ಸ್ ವಿದ್ಯಾರ್ಥಿಗಳನ್ನ ನಮ್ಮ ಕಡೆ ಸೆಳೆಯುವುದಕ್ಕಾಗಿ ಅವ್ರನ್ನ ಶಾಂತ ರೀತಿಯಿಂದ ಕೂರಿಸುವುದಕ್ಕಾಗಿ ಒಂದು ಸನ್ನಿವೇಶವನ್ನ ಕಟ್ಕೊಟ್ಟು ಅವ್ರಿಗೆ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ಬೇಕು. ಏನಂದ್ರೆ, ಒಂದು ಬಸ್ ನಲ್ಲಿ ಬೇರೆ ಬೇರೆ ಶಾಲೆ ವಿದ್ಯಾರ್ಥಿಗಳ ಪ್ರಯಾಣವನ್ನ ಮಾಡ್ತಾ ಇರ್ತಾರೆ. ಆಗ ಒಂದ್ 4-5 ಜನ ಬಂದು ನಮ್ಮ ವಿದ್ಯಾರ್ಥಿಗಳನ್ನ ಪ್ರಶ್ನೆ ಮಾಡ್ತಾರೆ. ನಿಮ್ಮ ಶಾಲೆ ಯಾವುದು ಅಂತ ಪ್ರಶ್ನೆ ಮಾಡ್ತಾರೆ. ಒಬ್ರು ಅವಾಗ ಏನ್ ಹೇಳ್ತೀರಾ ನೀವು ಅಂತ ಪ್ರಶ್ನೆ ಮಾಡಿದಾಗ ಅವರು ಖಂಡಿತವಾಗಿ ನಮ್ಮ ಶಾಲೆ ಹೆಸರನ್ನ ಹೇಳ್ತಾರೆ. ಅದೇ ಪ್ರಶ್ನೆಯನ್ನ ಒಬ್ಬ ತೆಲುಗುದವರು ಪ್ರಶ್ನೆಯನ್ನ ಮಾಡ್ತಾರೆ, ನೀ ಪಾಠಶಾಲಾ ಏದಿ ಅಂತ. ಅವಾಗ ಏನ್ ಉತ್ತರ ಕೊಟ್ರು ನಮ್ಮ ವಿದ್ಯಾರ್ಥಿಗಳು, ಏನ್ ಉತ್ತರ ಕೊಡ್ತೀರಿ ಅಂತ ಕೇಳಿದಾಗ ಮತ್ತೆ ನಮ್ಮ ಶಾಲೆ ಹೆಸರನ್ನ ಹೇಳ್ತಾರೆ. ಇದೇ ರೀತಿಯಾಗಿ ಅದೇ ಪ್ರಶ್ನೆಯನ್ನ ಒಬ್ಬ ಮರಾಠಿಯವನು ಬಂದು ಪ್ರಶ್ನೆಯನ್ನ ಮಾಡ್ತಾರೆ, ತುಜಿ ಶಾಲಾ ಕೋಂತಿ ಆಹೆ ಅಂತ ಪ್ರಶ್ನೆಯನ್ನ ಮಾಡ್ತಾರೆ. ಅವಾಗ ಏನ್ ಉತ್ತರ ಕೊಡ್ತೀರಿ ಅಂತ ಹೇಳಿದಾಗ ಅವರು ಮತ್ತೆ ನಮ್ಮ ಶಾಲೆ ಹೆಸರನ್ನ ಹೇಳ್ತಾರೆ. ಇದೇ ರೀತಿಯಾಗಿ ತುಮಾರ ಸ್ಕೂಲ್ ಕೌನ್ಸಾ ಹೈ, ವಿಚ್ ಸ್ಕೂಲ್ ಈಸ್ ಯುವರ್ಸ್ ಅಂತ ಹಿಂಗ ಪ್ರಶ್ನೆಯನ್ನ ಮಾಡಿದಾಗ ನಮ್ಮ ಶಾಲೆ ಹೆಸರನ್ನ ಹೇಳ್ತಾರೆ. ಕೊನೆಗೆ ನಾವು ಜೋರಾಗಿ ಯಾರು ಏನೇ ಕೇಳಿದ್ರು ಹೇಗೆ ಕೇಳಿದ್ರು ನಮ್ಮ ಉತ್ತರ ಒಂದೇ, ನಮ್ಮ ಹೆಮ್ಮೆಯ ಶಾಲೆ ಅಂತ ನಾವು ನಮ್ಮ ಶಾಲೆ ಹೆಸರನ್ನ ಜೋರಾಗಿ ಹೇಳೋದು. ಅವಾಗ ವಿದ್ಯಾರ್ಥಿಗಳು ಜೋರಾಗಿ ಹೇಳಿ ಚಪ್ಪಾಳೆಯನ್ನ ಹಾಕ್ತಾರೆ. ಅವಾಗ ಎಲ್ಲಾ ವಿದ್ಯಾರ್ಥಿಗಳು ಶಾಂತ ರೀತಿಯಾಗಿ ಕೂತ್ಕೊಳ್ತಾರೆ. ಅವಾಗ ನಿಮ್ ಕಾರ್ಯಕ್ರಮವನ್ನು ನೀವು ಪ್ರಾರಂಭ ಮಾಡಬಹುದು. ಕಾರ್ಯಕ್ರಮ ಪ್ರಾರ್ಥನೆಯೊಂದಿಗೆ ಆರಂಭ ಆಗ್ತದೆ. ನೋಡ್ರಿ, ವಿದ್ಯಾದಿ ದೇವತೆ ತಾಯಿ ಶಾರದೆ, ಶಾರದಾ ಸ್ವರೂಪಿಣಿಯರು ನಮ್ಮ ಕುಮಾರಿಯರು, ಕುಮಾರ ಗಂಧರ್ವ ಕಂಠ ಕೋಗಿಲೆಯರು, 9ನೇ ತರಗತಿಯ ವಿದ್ಯಾರ್ಥಿನಿಯರು. ಈಗ ಈ ವಿದ್ಯಾರ್ಥಿನಿಯರಿಂದ ಪ್ರಾರ್ಥನೆ ಈ ರೀತಿಯಾಗಿ ಹೇಳ್ರಿ. ನಿಮ್ ಕ್ಲಾಸ್ ಯಾವ್ದಿರುತ್ತೆ ಅಲ್ಲಿ ಕ್ಲಾಸ್ ಅನ್ನ ಚೇಂಜ್ ಮಾಡ್ಕೊಡ್ರಿ. ಅದಾದ ಕೂಡಲೇ ಅವರಿಗೆ ಪ್ರಾರ್ಥನೆ ಮಾಡಿದ್ಮೇಲೆ ಧನ್ಯವಾದಗಳು ಅಂತ ಹೇಳ್ತೀರಿ, ಅಥವಾ ತಮ್ಮ ಮಧುರ ಕಂಠದಿಂದ ಪ್ರಾರ್ಥನೆ ಗೈದು ಎಲ್ಲ ಸಭಿಕರ ಮನದಲ್ಲಿ ಶಾಂತಿ ನೆಲೆಸುವಂತೆ ಮಾಡಿದ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು ಅಂತ ಹೇಳ್ಬಹುದು. ಕಾರ್ಯಕ್ರಮ ಲೆಂದಿ ಮಾಡೋದಿತ್ತು ಅಂತಂದ್ರೆ ಯಾರನ್ನೇ ವೇದಿಕೆಗೆ ಕರೆಯೋಕ್ಕಿಂತ ಮುಂಚಿತವಾಗಿ ಅವ್ರಿಗೆ ಬೇಕಾಗಿರುವ ಸಾಲುಗಳನ್ನ ಹೇಳುವಂಥದ್ದು. ಅವರು ವೇದಿಕೆಯಿಂದ ಹೊರಗೆ ಹೋಗ್ಬೇಕಾದ್ರೂ ಸಹಿತ ಅವ್ರಿಗೆ ನಾವು ಕಮೆಂಟ್ ಮಾಡುವಂಥದ್ದು, ಒಂದಿಷ್ಟು ಸಾಲುಗಳನ್ನ ಹೇಳಿ. ಇಲ್ಲ ಕಾರ್ಯಕ್ರಮ ಲೆಂದಿ ಆಗ್ಬಾರ್ದು, ಯಾರಿಗೂ ಬೋರ್ ಆಗ್ಬಾರ್ದು, ಶಾರ್ಟ್ ಟೈಮ್ ಅಲ್ಲಿ ಕಾರ್ಯಕ್ರಮ ಚೆನ್ನಾಗ್ ಆಗ್ಬೇಕು ಅಂತಂದ್ರೆ ವೇದಿಕೆಗೆ ಕರೆಯುವಾಗನೇ ಏನ್ ಮಾಡ್ರಿ ಅಂದ್ರೆ ಅವರಿಗೆ ಕಮೆಂಟ್ ಅನ್ನ ಮಾಡ್ರಿ, ಒಂದಿಷ್ಟು ಒಳ್ಳೆಯ ಸಾಲುಗಳನ್ನ ಹೇಳಿ ವೇದಿಕೆಗೆ ಕರೀರಿ. ಅವ್ರ ವೇದಿಕೆ ಬಿಟ್ಟು ಹೋಗುವಾಗ ಏನ್ ಮಾಡ್ರಿ, ಸಿಂಪಲ್ ಆಗಿ ಧನ್ಯವಾದಗಳು ಅಂತ ಹೇಳ್ರಿ, ಥ್ಯಾಂಕ್ ಯು ಅಂತ ಹೇಳ್ರಿ, ಅಥವಾ 1 ಲೈನ್ ಕಮೆಂಟ್ ಅನ್ನ ಮಾಡ್ರಿ. ಸರಿನಾ? ನಾನಿಲ್ಲಿ ಕಾರ್ಯಕ್ರಮ ಲೆಂದಿ ಆಗ್ಬಾರ್ದು ಅಂತ ಹೇಳಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಕಾರ್ಯಕ್ರಮ ಆಗುವ ರೀತಿಯಲ್ಲಿ ನಾನಿಲ್ಲಿ ನಿಮ್ಗೆ ನಿರೂಪಣೆಯನ್ನ ಕೊಟ್ಟಿದ್ದೀನಿ. ಸ್ವಾಗತ ಗೀತೆ. ಸಿನಿಮಾ ಹಾಡನ್ನ ಮರೆಸೋ ಹಾಗೆ ಜಾನಪದ ಹಾಡು ಹಾಡುವವರು ನಾವು ಉತ್ತರ ಕರ್ನಾಟಕದವರು. ಆ ಜಾನಪದ ಹಾಡನ್ನು ಮರೆಸುವಂತೆ ಸ್ವಾಗತ ಗೀತೆ ಹಾಡುವವರು ನಮ್ಮ ಶಾಲೆಯ ವಿದ್ಯಾರ್ಥಿನಿಯರು. ಅಂದ್ರೆ ಇತ್ತೀಚೆಗೆ ಜಾನಪದ ಹಾಡುಗಳು ಏನಿದ್ವು, ಆ ಟ್ಯೂನ್ಗಳೇನಿದ್ವು, ಆ ಟ್ಯೂನ್ಗೆನೆ ಸ್ವಾಗತ ಗೀತೆಗಳನ್ನ ಹಾಡ್ತಾ ಇದಾರಲ್ಲ ವಿದ್ಯಾರ್ಥಿಗಳು. ನಮ್ಮ ಶಾಲೆಯಲ್ಲೂ ಕೂಡ ಈ ರೀತಿಯಾಗಿ ಹಾಡನ್ನ ಹಾಡ್ತಾ ಇರ್ಬೇಕಾದ್ರೆ ನಾನು ಈ ಕಮೆಂಟ್ ಅನ್ನ ಕೊಟ್ಟಿದ್ದೀನಿ. ಸೊ ನೀವು ಕೂಡ ಅದೇ ರೀತಿ ಹಾಡನ್ನ ಪ್ರಾಕ್ಟೀಸ್ ಮಾಡಿಸಿ. ಇತ್ತೀಚೆಗೆ ಅವೆಲ್ಲ ಟ್ರೆಂಡಿಂಗ್ ಸಾಂಗ್ಸ್ ಇದಾವೆ, ಅವುಗಳನ್ನ ಯೂಸ್ ಮಾಡ್ಕೊಳ್ರಿ. ಸ್ವಾಗತ ಭಾಷಣ ನಾನು ಇಂಗ್ಲಿಷ್ ನಲ್ಲೂ ಕೊಟ್ಟಿದ್ದೀನಿ, ಕನ್ನಡದಲ್ಲೂ ಕೊಟ್ಟಿದ್ದೀನಿ, ನಿಮ್ಗೆ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೊಳ್ರಿ. ವೆನ್ ಎಕ್ಸ್ಪೀರಿಯನ್ಸ್ ಸ್ಪೀಕ್ಸ್ ಎವ್ರಿ ಒನ್ ಲಿಸನ್ಸ್ ಟು ಡೆಲಿವರ್ ದ ಫಾರ್ಮಲ್ ವೆಲ್ಕಮ್ ಅಡ್ರೆಸ್ and officially kickstart today's celebration. Let us put our hands together for a man of immense wisdom, our senior teacher. Okay, ಸಾಮಾನ್ಯವಾಗಿ ಸ್ವಾಗತ ಭಾಷಣವನ್ನು ಸೀನಿಯರ್ ಟೀಚರೇ ಮಾಡಬೇಕು. ಸೊ ಹೀಗಾಗಿ ನಾ ಇಲ್ಲಿ ಸೀನಿಯರ್ ಟೀಚರ್ ಅಂತ ಕೊಟ್ಟಿದ್ದೀನಿ. ಇಲ್ಲಿ ವಿಸ್ಡಮ್ ಆಗ್ಬೇಕು, ಅದು VIA ಆಗಿದೆ. ಇನ್ನೊಂದು ನೀವೇನ್ ಮಾಡ್ಕೊಡ್ರಿ, ಸರಿ ಮಾಡ್ಕೊಡ್ರಿ. WIA ಆಗಿಲ್ಲ, ಅದನ್ನ ಸರಿ ಮಾಡ್ಕೊಡ್ರಿ. ಇನ್ನು ಕನ್ನಡದವ್ರು ನೋಡ್ರಿ, ಅದೇ ಮಾತು ಬೆಳ್ಳಿಯಾದರೆ ಮೌನ ಬಂಗಾರ ಎನ್ನುತ್ತಾರೆ.
ಆದರೆ ಆಡುವ ಮಾತುಗಳಲ್ಲೇ ಜ್ಞಾನದ ಮುತ್ತುಗಳನ್ನು ಪೋಣಿಸುವ ಚತುರರು ನಮ್ಮವರು. ತಮ್ಮ ದಶಕಗಳ ಅನುಭವದ ಬುದ್ಧಿಯಿಂದ ಇಂದಿನ ಈ ಸುಂದರ ಸಮಾರಂಭಕ್ಕೆ ಆಗಮಿಸಿರುವ ಗಣ್ಯರನ್ನು ಶಬ್ದಗಳ ಮೂಲಕವೇ ಬರಮಾಡಿಕೊಳ್ಳಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಹೆಮ್ಮೆಯ ಹಿರಿಯ ಶಿಕ್ಷಕರಾದ. ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೊಳ್ರಿ. ಉದ್ಘಾಟನೆ ಇಲ್ಲಿ 2 ಕಾರ್ಯಕ್ರಮ ಇರುವುದರಿಂದ, ಅಂದ್ರೆ ಶಾಲಾ ಸಂಸತ್ ಸದಸ್ಯರ ಪ್ರಮಾಣ ವಚನ ಮತ್ತು ಫ್ರೆಶರ್ಸ್ ಡೇ 2 ಇರುವುದರಿಂದ 2 ಅನ್ವಯ ಆಗುವ ರೀತಿಯಲ್ಲಿ ನಾನು ಸಾಲುಗಳನ್ನು ಕೊಟ್ಟಿದ್ದೀನಿ. ಉದ್ಘಾಟನೆಗೆ ಕರೆಯುವುದಕ್ಕಿಂತ ಮುಂಚಿತವಾಗಿ ನೀವು ನಿಮ್ಮಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡ್ತಾ ಇದ್ರು ಅಂದ್ರೆ ಪ್ರಾಸ್ತಾವಿಕಕ್ಕೆ ಬೇಕಾದ ಹಾಗೆ ಒಂದು 4 ಸಾಲುಗಳನ್ನ ರೆಡಿ ಮಾಡಿಕೊಡ್ರಿ, ಅಥವಾ ಸಿಂಪಲ್ ಆಗಿ ಈ ಕಾರ್ಯಕ್ರಮದ ರೂಪು ರೇಷೆ ಉದ್ದೇಶ ಕಲ್ಪನೆಯನ್ನ ಮನವರಿಕೆ ಮಾಡಿ ಕೊಡಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಶಿಕ್ಷಕ ಅಥವಾ ಶಿಕ್ಷಕಿಯರಾದ ಅಂತೇಳಿ ಅವ್ರ ಹೆಸರನ್ನ ಹೇಳ್ಬಿಡ್ರಿ. ಓಕೆ, ಸ್ವಾಗತ ಭಾಷಣ ಮಾಡುವಂತವ್ರೆ ಅವ್ರ ಏನ್ ಮಾಡ್ತಾರ ಅಂದ್ರೆ ಫ್ಲವರ್ ಅನ್ನ ಆಫರ್ ಮಾಡಿ ಸ್ವಾಗತ ಮಾಡ್ಕೊಳ್ತಾರ. ಇಡೀ ಕಾರ್ಯಕ್ರಮದ ಪ್ರೊಸೆಸ್ ನಿಮ್ಗೆ ಗೊತ್ತಿರ್ತದೆ. ಜಸ್ಟ್ ನಿಮಗೆ ನಿರೂಪಣೆಗೆ ಬೇಕಾಗಿರುವಂತ ಸಾಲುಗಳನ್ನು ನಾನು ಕೊಡ್ತಾ ಇದ್ದೀನಿ ನಿಮ್ಗೆ. ಸ್ವಾಗತ ಭಾಷಣ ಅಂದ್ಮೇಲೆ ನೀವು ಪ್ರಾಸ್ತಾವಿಕ ಮಾತಾಡೋದಿದ್ರೆ ಮಾತಾಡ್ಸ್ಕೊಳ್ರಿ, ಇಲ್ಲಾಂದ್ರೆ ನೇರವಾಗಿ ಉದ್ಘಾಟನೆಗೆ ಹೋಗ್ತದೆ ಕಾರ್ಯಕ್ರಮ. ಪ್ರೀತಿಯ ವಿದ್ಯಾರ್ಥಿಗಳೇ, ದಿಲ್ಲಿಯಲ್ಲೂ ಪಾರ್ಲಿಮೆಂಟ್ ಇದೆ, ನಮ್ಮ ಶಾಲೆಯಲ್ಲೂ ಪಾರ್ಲಿಮೆಂಟ್ ಇದೆ. ಅಲ್ಲಿ ಯಾರು ಗೆಲ್ತಾರೋ ಎಂತವ್ರು ಗೆಲ್ತಾರೋ ಗೊತ್ತಿಲ್ಲ, ಆದ್ರೆ ನಮ್ಮ ಶಾಲೆಯಲ್ಲಿ ಲಾಸ್ಟ್ ಬೆಂಚ್ ಅಲ್ಲಿ ಕೂತು ಹೋಮ್ವರ್ಕ್ ಮಾಡದೆ ಇರೋರೇ ದೊಡ್ಡ ದೊಡ್ಡ ಮಂತ್ರಿಗಳಾಗ್ತಾರೆ. ಸ್ವಲ್ಪ ಗ್ಯಾಪ್ ಕೊಡ್ರಿ. ಆನಂತರ ಅನ್ನೋದು ತಪ್ಪು. ಯಾಕಂದ್ರೆ ನಮ್ಮಲ್ಲಿ ತುಂಬಾ ಸ್ಟ್ರಿಕ್ಟ್ ಆಗಿ ಇರೋ ELC ಕ್ಲಬ್ ಎಲೆಕ್ಷನ್ ಕಮಿಷನ್ ಇದೆ. ಹಾಗೆ ನಮ್ಮಲ್ಲಿ ಪ್ರಜ್ಞಾವಂತ ವಿದ್ಯಾರ್ಥಿ ಮತದಾರರಿದ್ದಾರೆ. ಇಲ್ಲಿ ಏನು ELC ಕ್ಲಬ್ ಅನ್ಬೋದು ನೀವು ಹೈಸ್ಕೂಲ್ ನಲ್ಲಿ. ELC ಕ್ಲಬ್ ಅಂತಿರ್ತದ, ಮತದಾರರ ಸಾಕ್ಷರತಾ ಕ್ಲಬ್ ಅಂತಿರ್ತದ. ಅದರ ಅಡಿ ಒಳಗೆ ಚುನಾವಣೆಗಳು ನಡೀತಾವೆ. ಹೀಗಾಗಿ ELC ಕ್ಲಬ್ ದವರೇ ಅದನ್ನ ನಡೆಸೋದ್ರಿಂದಾಗಿ ನಾನು ಆ ಲೈನ್ ಗಳನ್ನ ಯೂಸ್ ಮಾಡಿದ್ದೀನಿ. ಯಾಕಂದ್ರೆ ನಮ್ಮಲ್ಲಿ ತುಂಬಾ ಸ್ಟ್ರಿಕ್ಟ್ ಇರೋ ELC ಕ್ಲಬ್ ಎಲೆಕ್ಷನ್ ಕಮಿಷನ್ ಇದೆ. ಹಾಗೆ ನಮ್ಮಲ್ಲಿ ಪ್ರಜ್ಞಾವಂತ ವಿದ್ಯಾರ್ಥಿ ಮತದಾರರಿದ್ದಾರೆ. ನಮ್ಮ ಶಾಲಾ ನೂತನ ಸಂಸತ್ ಸದಸ್ಯರು ದೇಶದ ಪ್ರಧಾನಿಗಿಂತಲೂ ಸೀರಿಯಸ್ ಆಗಿ ಪ್ರಮಾಣ ವಚನ ಸ್ವೀಕರಿಸಲು ರೆಡಿಯಾಗಿದ್ದಾರೆ. ಇವರ ಪ್ರಮಾಣ ವಚನ ಹೇಗಿರುತ್ತೆ ಅಂದ್ರೆ, ನಾವು ದಿನಾಲೂ ಶಾಲೆಗೆ ಬರ್ತೀವಿ, ಈ ಶಾಲೆಗಾಗಿ ಸೇವೆ ಮಾಡ್ತೀವಿ ಅನ್ನೋ ತರ ಇರತ್ತೆ. ದಿನ ಶಾಲೆಗೆ ಬರ್ಲಿ ಅನ್ನುವಂತ ಮೋಟಿವೇಶನ್ ಅದು. ಇನ್ನು ಫ್ರೆಶರ್ಸ್ ಡೇ ನೋಡ್ರಿ, ಸಣ್ಣ ಮಕ್ಕಳಿಗೆ ನಮ್ಮಲ್ಲಿ 6ನೇ ತರಗತಿಗಳು ವಿದ್ಯಾರ್ಥಿಗಳು ಹೊಸದಾಗಿ ಬರ್ತಾರೆ, ಅದಕ್ಕೋಸ್ಕರ ನೋಡ್ರಿ ಇಲ್ಲಿ. ಇನ್ನು ನಮ್ಮ 6ನೇ ತರಗತಿಯ ಹೊಸ ಪುಟಾಣಿಗಳಿಗೆ ಹೈಸ್ಕೂಲ್ಗೆ ಸುಸ್ವಾಗತ. ನಿನ್ನೆವರೆಗೂ ಪ್ರೈಮರಿ ಸ್ಕೂಲ್ ನಲ್ಲಿ ನಮ್ದೇ ಸಾಮ್ರಾಜ್ಯ ಅಂತ ಕಾಲರ್ ಎತ್ಕೊಂಡು ಓಡಾಡ್ತಿದ್ದಿ ಕಿಲಾಡಿಗಳು ಇವತ್ತು ಆದರ್ಶ ವಿದ್ಯಾಲಯಕ್ಕೆ ಬಂದು 9th and 10th ಕ್ಲಾಸ್ ಅಣ್ಣ ಅಕ್ಕಂದಿರನ್ನ ನೋಡಿ ತುಂಬಾ ಸಾಚ ತರ ಕೂತಿದ್ದಾರೆ. ಪಾಪ, ನಿಮ್ಮ ಎದೆಯ ದಡ ನಮಗೆ ಕೇಳ್ತಾ ಇದೆ ಮಕ್ಕಳೇ, ಹೆದರ್ಬೇಡಿ. ನಮ್ಮ ಶಿಕ್ಷಕರು ಗದರೋದು ಬಾಯಲ್ಲಿ ಮಾತ್ರ, ಹೃದಯದಲ್ಲಿ ನಿಜವಾಗಿಯೂ ನಿಮ್ಮನ್ನ ಕಾಳಜಿ ಮಾಡ್ತಾರೆ. ವೆಲ್ಕಮ್ ಟು ದಿ ರಿಯಲ್ ವರ್ಲ್ಡ್ ಅಂತ ಹೇಳಿ ನಿಮ್ಮ ಶಾಲೆ ಹೆಸರನ್ನ ಹೇಳಿ ಈ ಒಂದು ಶಾಲಾ ಸಂಸತ್ ಸದಸ್ಯರ ಪ್ರಮಾಣ ವಚನ ಕಾರ್ಯಕ್ರಮ ಹಾಗೂ ವೆಲ್ಕಮ್ ಡೇ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಲಿಕ್ಕೆ ವೇದಿಕೆಯ ಮೇಲಿನ ಗಣ್ಯರಲ್ಲಿ ವಿನಂತಿಸುತ್ತೇನೆ ಅಂತ ಹೇಳಿದ್ರೆ, ಉದ್ಘಾಟನೆ ದೀಪ ಬೆಳಗಿಸುವ ಮೂಲಕ ಆದ್ರೂ ಆಗ್ಬಹುದು, ಅಥವಾ ಸಸಿಗೆ ನೀರೆರೆಯುವ ಮೂಲಕ ಆದ್ರೂ ಆಗ್ಬಹುದು. ಇನ್ನ ಇನ್ವೆಸ್ಟಿಚರ್ ಸೆರೆಮನಿ ಅಂದ್ರೆ ಇದೆ ಶಾಲಾ ಸಂಸತ್ ಸದಸ್ಯರ ಪ್ರಮಾಣ ವಚನ ಕಾರ್ಯಕ್ರಮ. ಇಂಗ್ಲಿಷ್ ನಲ್ಲೂ ಇದೆ, ಕನ್ನಡದಲ್ಲೂ ಇದೆ ನೋಡ್ರಿ. ವೋಟ್ಸ್ ಆರ್ ಕೌಂಟೆಡ್, ದ ಲೀಡರ್ಸ್ ಆರ್ ಚೂಸನ್. For this big moment, the time is frozen to hand out badges and shining bands. The remote control is in safer hands. He brings the discipline, he brings the cheer. The grand commander of the year with loud applause and dynamic energy. Let's welcome our sir to drive this ceremony. ಅಲ್ಲಿ ಸರ್ ಹೆಸರನ್ನ ಹಾಕೊಡ್ರಿ. ಕನ್ನಡದಲ್ಲಿ ನೋಡ್ರಿ. ಮತಗಳು ಎಣಿಕೆಯಾಗಿ ಲೀಡರ್ಸ್ ಆಯ್ಕೆಯಾಗಿದ್ದಾರೆ. ಈ ಸಂಭ್ರಮದ ಕ್ಷಣಕ್ಕೆ ಎಲ್ಲರೂ ಕಾಯುತ್ತಿದ್ದಾರೆ. ಬ್ಯಾಡ್ಜ್ ಮತ್ತು ಬೆಲ್ಟ್ ಗಳನ್ನು ವಿತರಿಸುವ ಸುಸಮಯಕ್ಕೆ ಸೂಕ್ತ ನಾಯಕರೊಬ್ಬರು ಬಂದಿದ್ದಾರೆ ಈ ವೇದಿಕೆಗೆ. ಶಿಸ್ತಿನ ಸಿಪಾಯಿಯವರು, ಇವರಿಂದಲೇ ಸಭೆಗೆ ಹೊಸ ಕಳೆ. ಇವರ ಮಾರ್ಗದರ್ಶನದಲ್ಲೇ ಸಾಗುವುದು ನಮ್ಮ ಶಾಲೆಯ ನಾಳೆ. ಜೋರಾದ ಚಪ್ಪಾಳೆ ಮತ್ತು ಹರ್ಷೋದ್ಗಾರದೊಂದಿಗೆ ಬರಮಾಡಿಕೊಳ್ಳೋಣ ಅವರನ್ನು ನಮ್ಮ ಈ ವೇದಿಕೆಗೆ. ಈ ರೀತಿಯಾಗಿ ಹೇಳ್ರಿ. ಇನ್ನ ಅವ್ರು ಬಂದು ಏನ್ ಮಾಡ್ತಾರ ಅಂದ್ರೆ ಶಾಲಾ ಸಂಸತ್ ಸದಸ್ಯರಿಗೆ ಪ್ರಮಾಣ ವಚನ ಪೂರ್ಣೆ ಮಾಡಿ ಅವ್ರು ಮುಗಿಸ್ತಾರ. ಅವ್ರಿಗೆ ಧನ್ಯವಾದಗಳನ್ನ ಹೇಳ್ರಿ. ನಂತರ 6ನೇ ತರಗತಿ ವಿದ್ಯಾರ್ಥಿಗಳನ್ನ ಸ್ವಾಗತ ಮಾಡ್ಕೊಳ್ಳುವಂಥದ್ದು ನೋಡ್ರಿ. यह शाला है एक सुंदर उपवन, खिलती है जहाँ बच्चों के मन, रंग बिरंगी तितली जैसे प्यारे बच्चे हंसते हंसते ऐसे, ज्ञान का रस ये पाने आते उपवन को ये खूब सजाते.
खुशियों से ये फंक फैलाए हम सबका ये मन हर हर्ಷಾಯೆ. ಮೂರು ಲ್ಯಾಂಗ್ವೇಜ್ ಸ್ವಲ್ಪ ಇರ್ಲಿ ಅಂತ ನಾನು ಕನ್ನಡ ಹಿಂದಿ ಇಂಗ್ಲಿಷ್ ಅನ್ನ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಇದೇ ಕನ್ನಡದೊಳಗೆ ನೋಡ್ರಿ. ನಮ್ಮ ಶಾಲೆಯ ಒಂದು ಸುಂದರ ತೋಟ, ಇಲ್ಲಿ ಅರಳುವ ಮಕ್ಕಳೇ ಶಾಲೆಯ ಮುಕುಟ, ಬಣ್ಣ ಬಣ್ಣದ ಚಿಟ್ಟೆಗಳಂತೆ ಸದಾ ಕಾಲ ಎಲ್ಲೆಡೆ ಹರಡಿರಲಿ ನಿಮ್ಮ ನಗುವಿನ ಜಾಲ. ಜ್ಞಾನದ ರಸವನ್ನು ಹೀರುತ್ತಾ ಸವಿಯಲು ಬರುವರು, ಹರ್ಷದಿ ರೆಕ್ಕೆಗಳನ್ನು ಬಿಚ್ಚಿ ಹಾರಾಡುತ್ತಲಿಹರು, ನಮ್ಮೆಲ್ಲರ ಮನಕ್ಕೆ ತುಂಬು ಸಂತಸವನ್ನು ತರುತ್ತಿಹಲಿರು. ಈಗ ವೇದಿಕೆಯ ಮೇಲಿನ ಗಣ್ಯರು ನಮ್ಮ 6ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪುಷ್ಪಗುಚ್ಛವನ್ನ, ಗುಲಾಬಿ ಹೂವುಗಳನ್ನ ನೀಡುವ ಮೂಲಕ ಅವರನ್ನ ನಮ್ಮ ಶಾಲೆಗೆ ಅಧಿಕೃತವಾಗಿ ಬರಮಾಡಿಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ನೀವು ಅವ್ರನ್ನ ಸ್ವಾಗತ ಮಾಡ್ಕೊಳಕ್ಕೆ ಏನ್ ಪ್ಲಾನ್ ಮಾಡ್ಕೊಂಡಿರ್ತೀರಿ ನೋಡ್ರಿ. ಏನ್ ಸ್ಮಾಲ್ ಕಾರ್ಡ್ ಶೀಟ್ ಗಿಫ್ಟ್ ಕೊಡು ಪ್ಲಾನ್ ಮಾಡ್ಕೊಂಡಿರ್ತೀರೋ, ಗುಲಾಬಿ ಕೊಡು ಪ್ಲಾನ್ ಮಾಡ್ಕೊಂಡಿರ್ತೀರೋ, ಫ್ಲವರ್ ಬೊಕ್ಕೆ ಕೊಡುವಂತ ಪುಷ್ಪ ಗುಚ್ಛವನ್ನು ಕೊಡುವಂತ ಪ್ಲಾನ್ ಮಾಡ್ಕೊಂಡಿರ್ತಾರೆ ನೋಡ್ರಿ. ಅದೇನ್ ಮಾಡ್ಕೊಂಡಿರ್ತೀರಿ ಅದನ್ನ ನೀವಲ್ಲಿ ಅನೌನ್ಸ್ ಅನ್ನ ಮಾಡ್ರಿ. ಸರಿನಾ? ಸೊ ಇಷ್ಟಾದ್ಮೇಲೆ ಮಕ್ಕಳದ ಕಲ್ಚರಲ್ ಡ್ಯಾನ್ಸ್ ಅದು ಅವ್ರದ್ದು ಮಾಡ್ಸೋರಿದೆ ಅಂದ್ರೆ ಇದೇ ಗ್ಯಾಪ್ ಒಳಗ ಏನ್ ಮಾಡ್ರಿ, ಈಗ 6ನೇ ತರಗತಿಯ ಮಕ್ಕಳಿಂದ ನೃತ್ಯ ಅಂತೇಳಿ ಅದು ನಾನು 1 by 1 ಅನೌನ್ಸ್ ಮಾಡ್ಕೊಂಡು ಅದನ್ನ ನೀವು ಮಾಡ್ಕೊಡ್ರಿ. ಇಷ್ಟೆಲ್ಲ ಮುಗಿದ್ಮೇಲೆ ಅತಿಥಿಗಳ ನುಡಿಗಳು ಇರ್ತಾವ. ಚುನಾವಣೆನೂ ನೋಡಿದ್ರಿ, ಪ್ರಮಾಣ ವಚನನೂ ನೋಡಿದ್ರಿ, ಪಾತರಗೀತೆ ಹಾರಾಡೋದನ್ನು ನೋಡಿದ್ರಿ, ಕಿಲೆ ಕಿಲೆ ನಗುವ ಈ ಸುಂದರ ಹೂದೋಟವನ್ನು ನೋಡಿದ್ರಿ. ಈಗ ಈ ಕಾರ್ಯಕ್ರಮವನ್ನು ಕುರಿತು ತಮ್ಮ ಒಂದೆರಡು ಶುಭ ನುಡಿಗಳನ್ನು ಹಂಚಿಕೊಳ್ಳ್ರಿ. ದಯವಿಟ್ಟು ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವ ಇವರು ನಮ್ಮ ಈ ಸುಂದರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಓಕೆ, ಈ ರೀತಿ ಇದಾದ್ಮೇಲೆ ಇವ್ರಿಗೆ ಎಷ್ಟು ಜನ ಮಾತಾಡ್ಸ್ರಿ, ಇವ್ರಿಗೆಲ್ಲ ಧನ್ಯವಾದಗಳನ್ನ ಹೇಳ್ರಿ. ನಂತರ ಅಧ್ಯಕ್ಷರ ಭಾಷಣ. ಇವರ ನಡೆ ನುಡಿಗಳು ನಮಗೆ ಸದಾ ಸ್ಫೂರ್ತಿಯ ಹಾದಿ, ಅವರ ಮಾರ್ಗದರ್ಶನದಲ್ಲೇ ಸಾಗುವುದು ನಮ್ಮ ಯಶಸ್ಸಿನ ಬಂಡಿ. ಇಡೀ ಕಾರ್ಯಕ್ರಮದ ಸಾರವನ್ನು ತಮ್ಮ ಮಾತಿನಲ್ಲಿ ತರಲಿದ್ದಾರೆ ನಮ್ಮ ನೆಚ್ಚಿನ ಅಧ್ಯಕ್ಷರು. ಈಗ ಅಧ್ಯಕ್ಷೀಯ ಭಾಷಣ ಮಾಡಲಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಬರಮಾಡಿಕೊಳ್ಳೋಣ ಬನ್ನಿ ಅಂತ ಹೇಳ್ರಿ. ಎಲ್ಲರೂ ಕ್ಲಾಪ್ಸ್ ಹಾಕ್ತಾರ, ಅವ್ರು ಬಂದು ಮಾತನಾಡ್ತಾರೆ. ಅವ್ರು 1 ಲೈನ್ ಕಮೆಂಟ್ ಮಾಡ್ರಿ ಅಥವಾ ಧನ್ಯವಾದಗಳು ಅಂತ ಹೇಳ್ರಿ. ಇತ್ತೀಚೆಗೆ ಏನಪ್ಪಾ ಅಂದ್ರೆ ವಂದನಾರ್ಪಣೆಯನ್ನ ನಿರೂಪಕರೇ 1 ಲೈನ್ ಅಲ್ಲಿ ಮುಗಿಸ್ಕೊತಾರೆ. ಯಾಕಂದ್ರೆ ಕಾರ್ಯಕ್ರಮ ಬಹಳ ಲೆಂದಿ ಆಗ್ಬಾರ್ದು ಅಂತ. ವಂದನಾರ್ಪಣೆ ಮಾಡೋರೇ ಇದ್ರು ಅಂತಂದ್ರೆ ನೀವು ಹೇಳ್ರಿ, ಬಂದ ಎಲ್ಲ ಗಣ್ಯರಿಗೂ ಧನ್ಯವಾದಗಳು ಅರ್ಪಿಸಲು ಸಮಯ ಬಂದಿದೆ. ನಿಮ್ಮೆಲ್ಲರ ಸಹಕಾರಕ್ಕೆ ನಮ್ಮ ಹೃದಯ ತುಂಬಿ ಬಂದಿದೆ. ಇವತ್ತಿನ ಈ ಕಾರ್ಯಕ್ರಮದ ಕೊನೆಯ ಹಂತ ವಂದನಾರ್ಪಣೆ ಕಾರ್ಯಕ್ರಮ ನಡೆಸಿಕೊಡ್ಲಿ ಬರೆದಿದ್ದಾರೆ ಅಂತೇಳಿ ಅವ್ರ ಹೆಸರನ್ನ ಹೇಳಿ ಮುಗಿಸ್ಬಿಡ್ರಿ. ಆದ್ಮೇಲೆ ಎಷ್ಟು ಇದು ಶಾಲಾ ಸಂಸತ್ ಸದಸ್ಯರ ಪ್ರಮಾಣ ವಚನ ಹಾಗೂ ವೆಲ್ಕಮ್ ಡೇ ಫಂಕ್ಷನ್ ದ ಒಂದು ನಿರೂಪಣೆ ಆಗಿತ್ತು. ಐ ಹೋಪ್ ಈ ಲೈನ್ಸ್ಗಳು, ಈ ಸಾಲುಗಳು ನಿಮಗೆ ಯೂಸ್ಫುಲ್ ಆಗ್ತವೆ. ಒಂದು ಕಾರ್ಯಕ್ರಮ ಯಾವ ರೀತಿಯಾಗಿ ಸಿಸ್ಟಮೆಟಿಕ್ ಆಗಿ ನಡೆಸಬಹುದು ಅನ್ನೋದಕ್ಕೊಂದು ಮಾರ್ಗದರ್ಶನ ಅಂತ ಅನ್ಕೊಳ್ತೀನಿ. ದಯವಿಟ್ಟು ನಮ್ಮ ವಿಡಿಯೋನ ಲೈಕ್ ಮಾಡ್ರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಮ್ಮ ಚಾನಲ್ನ. ಮತ್ತೆ ಯಾರಿಗಾದ್ರೂ ಈ ವಿಡಿಯೋ ಅವಶ್ಯಕತೆ ಇದೆ ಅಂತ ಅನ್ಸಿದ್ರೆ ಅವರಿಗೆ ಶೇರ್ ಮಾಡ್ಕೊಡ್ರಿ ಅಂತ ಹೇಳ್ತಾ ಇವತ್ತಿಗೆ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸೋಣ. ತಮ್ಗೆಲ್ರಿಗೂ ಧನ್ಯವಾದಗಳು.